ಯಾಕಂದ್ರೆ ಸುಧರ್ಮ ಸಭಾಧ್ಯಕ್ಷ ಪೀಠದ ಗೌರವವೇ ಹಾಗೆ. ಅದು ಸುಧರ್ಮ ಸಭೆಯ ಅಧ್ಯಕ್ಷ ಪೀಠ. ಸುಮನಸ್ಕರಿಗೆ ನೀನು ಒಡೆಯ, ತ್ರಿದಿಶರಿಗೆ ನಾನು ಒಡೆಯ. ಆದ್ದರಿಂದ ನೀನು ಯಾವುದನ್ನು ಸಂಕಲ್ಪಿಸ್ತೀಯೋ ಅದು ಲೋಕದ ಹಿತಕ್ಕೆ ಅಂತ ನಾನು ತಿಳಿಯುತ್ತೇನೆ. ಆದ್ರೆ ಒಲಿಯುವ ಮೊದಲೇ ನನ್ನ ತಾಯಿಯ ಅಚಾತುರ್ಯವು, ಪ್ರಮಾದವು, ನನ್ನ ಪ್ರಾರಬ್ಧವನ್ನು ನಾನು ಅರಿಯ. ಮೊಟ್ಟೆಯೊಳಗೆ ಒಲಿಯುವ ಮೊದಲೇ ನಾನು ಹುಟ್ಟಿಕೊಂಡು ಸತ್ಯ ಬೆಳಕನ್ನು ಕಂಡೆ. ಆದ್ದರಿಂದ ದೇಹದ ರೂಪಭಾಗ ಬೆಳವಣಿಗೆ ಕಂಡಿದೆ, ಅಧೋಭಾಗ ಬೆಳವಣಿಗೆ ಕಾಣದೆ ಕಾಲಿಲ್ಲ. ಲೋಕ ಹೆಳವನೆಂದು ಗುರುತಿಸುವ ಹಾಗೆ ನನಗೊಂದು ಖೇದವಿತ್ತು. ಯಾರಿಗೂ ಯಾವ ಕಾಲಕ್ಕೂ ಯಾವ ರೀತಿಯಲ್ಲಿಯೂ ನಾನು ಪ್ರಯೋಜನಕಾರಕನಲ್ಲವೇನೋ ಈಗೊಂದು ಪ್ರೀತಿ ನನ್ನನ್ನು ಆವರಿಸಿತು. ಕಶ್ಯಪ ಬ್ರಹ್ಮರ ಸಂಕಲ್ಪ ಸಿದ್ಧನಾಗಿ ಹುಟ್ಟಿದ ನಾವು ನಿಷ್ಪ್ರಯೋಜಕನಾಗಿ ಹೋದೆ ಅಂತಾದ್ರೆ ನಮ್ಮ ಅಪ್ಪನ ಖ್ಯಾತಿಗೊಂದು ಕುಂದೋದು ಉಂಟಾಗ್ತದೆ. ಆದರೆ ಕಶ್ಯಪ ಬ್ರಹ್ಮರ ಸೃಷ್ಟಿಯಲ್ಲಾಗಲಿ ವಿಧಾತರ ಸೃಷ್ಟಿಯಲ್ಲಾಗಲಿ ಯಾವುದು ನಿಷ್ಪ್ರಯೋಜಕ ಅಲ್ಲ ಅನ್ನೋದು ನಮ್ಮ ಗ್ರಹಿಕೆ. ವಿಕಲಾಂಗನಾದರೆ ನಾನು ವಿಕಲಾಂಗನಲ್ಲ, ವಿಕಲಚೇತನ ಅಂತ ನನ್ನನ್ನು ನಾನು ಕರೆದುಕೊಳ್ಳಬಲ್ಲೆ. ಒಬ್ಬನಿಗೆ ಒಂದು ಅಂಗ ಸರಿ ಇಲ್ಲದೆ ಇದ್ರೆ ಉಳಿದ ಅಂಗಗಳು ಆ ಸರಿ ಇಲ್ಲದೆ ಇದ್ದ ಅಂಗದ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಆತನಲ್ಲಿ ಅಂತಸ್ಥವಾದಂತಹ ಪ್ರತಿಭೆಯನ್ನು ಉದ್ದೀಪನಗೊಳಿಸುವುದಕ್ಕೆ ನಾನು ಅದನ್ನು ಮಾಡ್ತೇನೆ. ಲೋಕದ ಹಿತವನ್ನು ಕಾಪಿಟ್ಟುಕೊಳ್ತೇನೆ. ಸೂರ್ಯನ ಪ್ರಖರವಾದಂತಹ ಕಿರಣಗಳು ನೇರವಾಗಿ ಪ್ರಪಂಚದ ಮೇಲೆ ಬಿದ್ದಾಗ ಆ ಬಿಸುವನ್ನು ಸಹಿಸುವುದಕ್ಕಾಗುತ್ತಿಲ್ಲ. ಸೂರ್ಯನಿಗಿಂತ ಮುಂದೆ ನಾನು ಅವನ ರಥದಲ್ಲಿ ಸಿದ್ಧತ್ವವನ್ನು ಮಾಡುತ್ತಾ ಸೂರ್ಯನಿಗಿಂತ ಮೊದಲು ತಂಗಿನ ಕಿರಣಗಳನ್ನು ಲೋಕಕ್ಕೆ ಪ್ರಸರಿಸ್ತಾ ಆ ಮೂಲಕವಾಗಿ ಸೂರ್ಯನ ಬಿಸುಪಿಗೆ ತಡೆ ನಾನು ಹುಟ್ಟುತ್ತೇನೆ. ಚಿಂತಿಸುತ್ತೇನೆ. ನನ್ನ ಸಾರಥಿಯನ್ನಾಗಿ ನಿಯೋಜಿಸಿದ್ದಾರೆ. ನನ್ನ ಸಾರಥಿತನವನ್ನು ವಹಿಸಿಕೊಂಡಿರುವಂತಹ ನಿನಗೆ ಅದರಿಂದಲೇ ಸಂತೋಷ ಅಂತ. ಆದರೆ ಲೋಕಕ್ಷೇಮವನ್ನೇ ನೀನು ಈ ಹೊತ್ತು ಬಯಸಿದ್ದಿ ಎನ್ನುವುದು ಸತ್ಯವಾಗಿರ್ತಾ ಇದೆ. ಜಡ ಜಗತ್ತನ್ನು ಜಾಗೃತಗೊಳಿಸುವುದಕ್ಕಾಗಿ ನಿಶೆಯನ್ನು ದೂರ ಸರಿಯುವಂತೆ ಮಾಡಿ ಕರ್ತವ್ಯಗಳಿಗೆ ಕಾರ್ಯೋನ್ಮುಖನಾಗಲು ನಿರಾಳಂಬವಂತಹ ಅಂಬರ ಪತ್ರದಲ್ಲಿ ನಾನು ಈ ಹೊತ್ತಿಗೆ ಸಿದ್ಧನಾಗಿದ್ದೇನೆ. ಎಲ್ಲವರು ಸೂರ್ಯೋದಯವನ್ನೇ ಕಾಣ್ತಾ ಇದ್ರು ಈ ಹೊತ್ತಿಗೆ ಸೂರ್ಯದೇವ ಬಹಳಷ್ಟು ಮುಂದುವರಿತ ಮೇಲೆ ಮೇಲೆ ಬರ್ತಾ ಇದ್ದಾನೆ. ನಮ್ಮದೇ ಆಗಿರುವಂತಹ ಒಂದು ಕರ್ತವ್ಯ ಅಂತ ಇದೆಯಲ್ಲ, ಆದರೆ ಸಮಯ ಪ್ರಜ್ಞೆಯೂ ಇದೆ, ಕರ್ತವ್ಯ ನಿಷ್ಠೆಯೂ ಇದೆ. ಅಂಬರ ಪತ್ರದಲ್ಲಿ ಸಾಗರಕ್ಕೆ ಮುಂದಾಗೋಣವೇ? ಅಯ್ಯ, ವಿಷಮ ತೋಟಗಳು ಏಳು, ರಥದೊಳಗೆ ಸೇವ ಸಾರಥಿ ಹೇಳವ, ಬಿಸಿಗದಿರನ ರಥಕ್ಕೆ ಒಂದೇ ಚಕ್ರ, ಆದರೂ ಕರ್ಮಗಳು ನೀನ ಸಮನಿಷ್ಠ ಅನ್ನೋದನ್ನು ತೋರಿಸುವುದಕ್ಕಾಗಿ ನನ್ನ ಆಂಗಿಕವಾದಂತಹ ಉನ್ನತೆಯನ್ನು ಮರೆತು ಹರಿಸ್ತಾನೆ ರಥವನ್ನು.